ಶನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಇರುವ ಶನಿದೇವರ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಪರೂಪಕ್ಕೆ ಬರುವ ಈ ದಿನದ ಕಾರಣಕ್ಕೆ ಭಕ್ತ ಸಾಗರವೇ ದೇವಾಲಯಗಳತ್ತ ಮುಗಿಬಿದ್ದು ದೇವರ ದರ್ಶನ ಪಡೆದರು. ಶನಿವಾರದಂದು ಅಮಾವಾಸ್ಯೆ ಬಂದಿರುವುದರಿಂದ ಶನಿ ದೇವರಿಗೆ ಅದ್ದೂರಿ ಪೂಜೆ ಕೈಂಕರ್ಯಗಳು ನೆರವೇರಿತು. ಇಂದು ಶನೀಶ್ವರನ ದರ್ಶನ ಪಡೆದರೆ ಶನಿ ದೋಷಗಳು ಮುಕ್ತಿಯಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಭಕ್ತರು ಹರಸಾಹಸ ಪಟ್ಟು ದೇವರ ದರ್ಶನ ಪಡೆದರು. ಶನಿವಾರದಂದು ಅಮಾವಾಸ್ಯೆ ಬಂದಿರುವುದರಿಂದ ಚಿಕ್ಕಬಳ್ಳಾಪುರ ನಗರ ಬಿಬಿ ರಸ್ತೆಯಲ್ಲಿರುವ ಶನೀಶ್ವರ ದೇವಾಲಯದಲ್ಲಿ ಶನಿ ದೇವನಿಗೆ ಅದ್ದೂರಿಯಾಗಿ ಪೂಜೆ ಕೈಂಕರ್ಯಗಳು ನೆರವೇರಿತು. ಇಂದು ಶನಿ ದೇವನ ದರ್ಶನ ಪಡೆದರೆ ಶನಿ ದೋಷಗಳು ಮುಕ್ತಿಯಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ಭಕ್ತಾದಿಗಳ ಜನಸಾಗರವೇ ದೇವಾಲಯಕ್ಕೆ ಹರಿದು ಬಂದಿತ್ತು. ಹೀಗೆ ದೇವಾಲಯಕ್ಕೆ ಬಂದ ಭಕ್ತಾದಿಗಳು ಮುಗಿಬಿದ್ದು ಸಾಲಾಗಿ ನಿಂತು ಶನಿ ಮಹಾತ್ಮ ದರ್ಶನ ಪಡೆದರು. ದೇವಾಲಯಕ್ಕೆ ಬಂದ ಭಕ್ತರು ದೇವರಿಗೆ ಬೆಳ್ಳಿ ಕಿರೀಟ ಹಾಗೂ ವಿವಿಧ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿದ ಅಲಂಕಾರವನ್ನು ಕಂಡು ಭಕ್ತಾದಿಗಳು ಕಣ್ಣು ತುಂಬಿಕೊಂಡರು. ಇನ್ನು ಮುಂಜಾನೆಯಿಂದ ದೇವರಿಗೆ ಅಭಿಷೇಕ, ಪೂಜೆ, ಪುರಸ್ಕಾರಗಳು ನೆರವೇರಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದರು. ನಗರ ಹಾಗೂ ಹಳ್ಳಿಗಳಿಂದ ಬಂದ ಭಕ್ತ ಸಮೂಹ ಸಾಲು ಸಾಲಾಗಿ ನಿಂತು ದೇವರ ದರ್ಶನಕ್ಕೆ ತಾ ಮುಂದು ನೀ ಮುಂದು ಎನ್ನುವಾಗೆ ಮುಗಿಬಿದ್ದು ಶನಿಮಾತ್ಮನ ದರ್ಶನ, ತೀರ್ಥ ಪ್ರಸಾದ ಪಡೆದು ಪುನೀತರಾದರು. ನಗರ ಮಾತ್ರವಲ್ಲದೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಇರುವ ಶನಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆದವು. ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದರು. 13 ವರ್ಷಗಳಿಗೊಮ್ಮೆ ಈ ತ್ರಯೋದಶಿ ಬರುತ್ತೈತೆ. ಆ ತ್ರಯೋದಶಿ ಶನಿವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಜನಗಳು ವಿಶೇಷವಾಗಿ ಇವತ್ತು ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ. ಈ ಶನಿವಾರ ದೇವಸ್ಥಾನ ತುಂಬಾ ಮಹಾತ್ಮ ಇದೆ. ದೇವಸ್ಥಾನಕ್ಕೆ ತುಂಬಾ ಪುರಾತನವಾದ ದೇವಸ್ಥಾನ. ನಮ್ಮ ಮನೆಯವರು ಅವ್ರ ತಾತನ ಕಾಲದಿಂದ ಇದೆ ದೇವಸ್ಥಾನ. ಇದು ತುಂಬಾ ಪುರಾತನವಾದ ದೇವಸ್ಥಾನ, ತುಂಬಾ ಮಹಿಮಾನ್ವಿತ ದೇವಸ್ಥಾನ. ಇದು 100 ವರ್ಷ ಮೇಲಾಗಿದೆ ದೇವಸ್ಥಾನ. ನಮ್ಮ ಹೆಸರು ಅರುಣ. ಶನಿ ಜಯಂತಿ ಇದ್ರೆ ಶನೇಶ್ವರ ದೇವಸ್ಥಾನ ಪೂಜೆ ಚೆನ್ನಾಗಿ ನಡೆಯಿತು. ಎಲ್ಲಾ ರಾಶಿಗಳವ್ರಿಗೆ ಒಳ್ಳೇದಾಗ್ಲಿ ಅಂತ ಶನಿ ಮಾತನ ದೇವಸ್ಥಾನ ಪೂಜೆ ಮಾಡ್ಬೇಕು ಅಂತ ಬಂದ್ವಿ. ಇಲ್ಲಿ ತುಂಬಾ ಚೆನ್ನಾಗಾಯ್ತು ಪೂಜೆ.